ಪರಮಾತ್ಮ ನಿನಗೆ ಸ್ಪೆಷಲ್ ಆಗಿ ಧೀ ಅನ್ನ ವರವಾಗಿ ಕೊಟ್ಟಿದ್ದಾನಲ್ಲ, ಅದರಿಂದ ವಿಮರ್ಶೆ ಮಾಡು. ಧೀ ವಿಮರ್ಶೆಯಿಂದ ನಿನಗೆ ಗೊತ್ತಾಗತ್ತೆ ನಿನ್ನ ದೈವಾಂಶವನ್ನ, ಅದನ್ನ ಸತ್ಕರಿಸು. ಸಂಸ್ಕಾರವನ್ನ ಹೊರಗೆ ತೆಗೆದುಕೊಂಡು ಬಾ, ಸತ್ಕರಿಸಿ ಹೊರಗೆ ತಗೊಂಡ್ ಬಾ. ಮತ್ತೆ ನಿನ್ನ ಭಾವನೆಗಳನ್ನ ಶೋಧಿಸಿ ಚೆನ್ನಾಗಿ ಶೋಧನೆ ಮಾಡು. ನಿನಗೆ ಗೊತ್ತಾಗತ್ತೆ ನಿನಗೆ ಬುದ್ಧಿ ಇದೆ, ನಿನ್ನ ಕಾಮನೆಗಳೆಲ್ಲ ನಿನಗೆ ಗೊತ್ತಾಗತ್ತೆ. ನಿನ್ನ ಲೋಭಿತನ ತುಂಬ ಪರಿಚಯವಾಗಿದೆ, ನಿನಗೆ ಮಾತ್ಸರ್ಯ ಗೊತ್ತಾಗತ್ತೆ. ನಿನಗಿಷ್ಟ ಆಗೋದಿಲ್ಲ, ಆದರೂ ಕೂಡ ಜನ್ಮಾಂತರದ ಕರ್ಮದ ಒಂದು ಹೊಟ್ಟೆವರಿ ನಿನ್ನಲ್ಲಿದೆ. ಮೋಹ ಇದೆ, ಎಲ್ಲ ಕೋಪ ಇದೆ, ಎಲ್ಲವೂ ಇದೆ. ಜಾಣತನವಾಗಿ ಮುಚ್ಚಿಟ್ಕೊಂಡಿದ್ಯಾ? ಇಲ್ಲ, ಅದನ್ನ ಪರಿಕಿಸಿ ನೋಡು. ಆ ಭಾವ ಪರಿಶೋಧನೆಯಿಂದ ಒಂದನ್ನ ದಂಡಿಸು. ಹೇಗೆ ದೈವತ್ವವನ್ನ ಸತ್ಕರಿಸು, ಒಂದನ್ನ ದಂಡಿಸು. ದಂಡಿಪುದೇ ಜೀವ ಪ್ರಕರ್ಷ ಗತಿ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ಶ್ಲೋಕ ನನಗೆ ತುಂಬಾ ಇಷ್ಟ. ದೇವಾಂಶ ಪಶ್ವಾಂಶಗಳ ಗಂಟು ಮಾನುಷತೆ, ಧೀ ವಿಮರ್ಶೆಯಿಂದ ಒಂದನ್ನು ಸತ್ಕರಿಸಿ ಅದನ್ನ ಬಲಿಸಿ ಬಲಗೊಳಿಸಿ, ಭಾವ ಪರಿಶೋಧನೆಯಿಂದ ದಂಡಿಪುದು, ಇನ್ನೊಂದನ್ನ ದಂಡಿಪುದು ಜೀವ ಪ್ರಕರ್ಷಗತಿ. ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ. ಇದು ಒಂದರಲ್ಲೇ ಎಲ್ಲ ವಿಷಯವೂ ನಮಗೆ ಗೊತ್ತಾಗತ್ತೆ. ನಾವು ಏನು ಮಾಡಬೇಕು, ನಮ್ಮ ಮನಸ್ಸನ್ನು ಯಾವ ರೀತಿ ಶೋಧಿಸ್ಬೇಕು, ಯಾಕೆ ಶೋಧಿಸ್ಬೇಕು, ಇದನ್ನೆರಡು ಬೇರ್ಪಡಿಸೋದಕ್ಕೆ. ದೈವಾಂಶವನ್ನ ಸತ್ವವನ್ನ ತಮಸ್ಸು ರಜಸ್ಸಿನಿಂದ ಬೇರ್ಪಡಿಸಿ ಅದನ್ನು ಪ್ರಧಾನವಾಗಿ ಮಾಡಿಕೊಂಡು ನಮ್ಮ ಆ ಗುಣವನ್ನ ನಾವು ಬೆಳೆಯೋದಕ್ಕೋಸ್ಕರ, ಟು ಗ್ರೋ ಅಪ್, ಟು ಮೂವ್ ಟುವರ್ಡ್ಸ್ ಇಮ್ಮಾರ್ಟಾಲಿಟಿ, ಸತ್ವಕ್ಕೆ, ಸತ್ಯದ ಒಂದು ಕಡೆ ದಿಕ್ಕಿಗೆ ಹೋಗೋಕ್ಕೆ ನಾವು ಇದನ್ನು ಮಾಡಲೇಬೇಕು. ಈ ಪರಿಶೋಧನೆ ನಮ್ಮಲ್ಲಿ ನಡಿಲೇಬೇಕು, ಸಂಶೋಧನೆ. ಈ ಒಂದು ಆತ್ಮ ಸಂಶೋಧನೆಯಿಂದ ನಮ್ಮ ದೈವಾಂಶವನ್ನ ಮೇಲಕ್ಕೆ ತರುವ ಒಂದು ಒಂದು ಪ್ರಾಸೆಸ್, ಕ್ರಿಯೆ, ಆ ಪ್ರಕ್ರಿಯೆ ಏನು ಮಾಡ್ತೇವೆ, ಆಗ ಕೃಷ್ಣನ ಸಂಬಂಧ ನಮಗೆ ಹೆಚ್ಚುತ್ತೆ, ಹತ್ತಿರವಾಗ್ತಾ ಹೋಗುತ್ತೆ. ನಾವು ಏನು ಮಾಡ್ತೀವಿ, ಯಾರನ್ನಾರು ಫ್ರೆಂಡ್ ಮಾಡಿಕೊಂಡ್ರೆ ಕ್ಲೋಸ್ ಆಗ್ತೀವಿ. ಕ್ಲೋಸ್ ಆಗೋಕ್ಕೆ ನಿಮ್ಮಲ್ಲಿ ಎಷ್ಟೋ ನೀವು ಬಿಟ್ಕೊಡ್ಬೇಕಾಗತ್ತೆ ಅವ್ರಿಗೋಸ್ಕರ, ಅವ್ರು ನಿಮಗೋಸ್ಕರ ಎಷ್ಟೋ ಬಿಟ್ಕೊಡ್ಬೇಕಾಗತ್ತೆ. ಹಾಗೆ ಹತ್ತಿರವಾಗ್ತೀವಲ್ಲ, ಹಾಗೆ ನಮ್ದನ್ನೆಷ್ಟೊಂದು ಬಿಟ್ಕೊಟ್ಟಾಗ ಪಶುವಂಶಗಳನ್ನು, ನಮ್ಮಲ್ಲಿರೋ ಆ ರಜಸ್ಸಿನ ಗುಣಗಳನ್ನೆಲ್ಲ ನಾವೇ ತಿಳ್ಕೊಂಡು ಒಪ್ಕೊಂಡು ಅದನ್ನ ನಾವು ರಿಜೆಕ್ಟ್ ಮಾಡಿದ್ರೆ, ಪಕ್ಕಕ್ಕಿಟ್ರೆ, ಉದಾಸೀನ ಮಾಡಿದಾಗ ಕೃಷ್ಣನ ಸಂಬಂಧ ಜಾಸ್ತಿ ಆಗುತ್ತೆ, ಹತ್ತಿರವಾಗುತ್ತೆ, ಜೀವಂತವಾಗಿದ್ದು ಕೃಷ್ಣನ ಸಂಬಂಧ. ಯಾವಾಗ ಆ ಸಂಬಂಧ ನಮಗೆ ಉಂಟಾಗುತ್ತೆ, ಆ ಕನೆಕ್ಷನ್ನು, ಅದಕ್ಕಾಗಿ ನಾವು ಏನನ್ನ ಬಿಡಕ್ಕೂ ಯಾರನ್ನ ಬಿಡಕ್ಕೂ ತಯಾರಿರ್ತೀವಿ. ಅದಕ್ಕೆ ಹೇಳಿದ್ರೆ ಶಾಂತವಾಗಿರು. ಯಾಕೆ ಅಂದ್ರೆ ಜೀವಂತವಾದ ಸಂಬಂಧ ಅದು. ಆ ಸಂಬಂಧ ಒಂದ್ಸತಿ ನಿಮಗೆ ಗೊತ್ತಾಗ್ಬಿಟ್ರೆ, ಆ ಕನೆಕ್ಷನ್ ಒಂದ್ಸತಿ ಒಳಗಾಗ್ಬಿಟ್ರೆ, ಅದ್ರ ಮುಂದೆ ಮಿಕ್ಕಿದ್ಯಾವುದೂ ಏನೂ ಇಲ್ಲ. ನೀನು ಶಾಂತವಾಗಿರ್ತೀಯ, ಯಾಕೆಂದ್ರೆ ನಿನಗೆ ಅಂಥ ಜೀವಂತವಾದ ಸಂಬಂಧ ನಿಂಗೆ ಸಿಕ್ಕಿದೆ. ಯಾವಾಗ ಆ ಸಂಬಂಧ ಸಿಗುತ್ತೆ, ನಾವು ಎಲ್ಲರೊಳಗೂ ಕೂಡ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ತೇವೆ. ಪ್ರತಿಯೊಬ್ಬರ ಹತ್ರನೂ ನಮ್ಮಲ್ಲಿ ಒಳ್ಳೆ ಸಂಬಂಧ ಉಂಟಾಗತ್ತೆ. ಯಾಕೆಂದ್ರೆ ಒಳಗಡೆ ನಮಗೆ